ಆಹ್ವಾನಿಸುತ್ತಿದ್ದೇನೆ. ಶರಣು ಶರಣು ಹೇ ಗಣಪತಿ ಶರಣು ಬೆಳಕನೇ ಶರಣು ಭಾರತೀ ಕನಯನ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆಳಕನೇ ಶರಣು ಭಾರತೀ ಕನಯನ ನಿನಗೆ ವಂದನೆ ಲಿಗೆದ್ದ ಗಣಪ ಲಂಬೋದರನೇ ಗಿರಿಜಗೆ ಅಧಿಪತಿ ನೀನೇ ಹೇ ಗಜಮುಖನೇ ಸಿದ್ಧಿ ಬುದ್ಧಿಗೆ ತಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ ತುಂಬುರ ನಾರದ ವಂದಿತ ವಿಘ್ನನಾಶನೇ ತುಂಬುರ ನಾರದ ವಂದಿತ ವಿಘ್ನನಾಶನೇ ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆಳಕನೇ ಶರಣು ಪಾರ್ವತೀ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆಳಕನೇ ಶರಣು ಪಾರ್ವತೀ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆಳಕನೇ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತ ಅತಿಥಿ ಗಣ್ಯರೆಲ್ಲರಿಗೂ ಕೃತಜ್ಞತೆಗಳು. ಪ್ರಾರ್ಥನೆಗೈದ ಚಿಂಗರಿಗೂ ವಂದನೆಗಳು. ಈಗ ನಾವು ನೇರವಾಗಿ ಅತಿಥಿಗಳ ಪರಿಚಯದತ್ತ ಸಾಗುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸಿ ಚಾಲನೆಯಲ್ಲಿದ್ದ ನಮ್ಮ ಚಿನ್ನದ ಬಿಂಬದ ರೂವಾರಿ ಶ್ರೀ ಪ್ರಕಾಶ್ ಭಂಡಾರಿ ಅಣ್ಣನವರನ್ನು ಮಾಜಿವಾಡ ಆದಿಶಕ್ತಿ ಶಿಬಿರದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಅವರಿಗೆ ಚಿನ್ನರು ಪುಷ್ಪ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಈಗ ಚಿನ್ನದ ಬಿಂಬದ ರೂವಾರಿ ಪ್ರಕಾಶ್ ಅಣ್ಣನವರಿಗೆ ಚಿನ್ನರಿಂದ ಪುಷ್ಪ ಗೌರವ. ಕೃತಜ್ಞತೆಗಳು ಚಿನ್ನರಿಗೆ. ಈಗ ಆದಿಶಕ್ತಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮಂತೂರು ಶಂಕರ್ ಶೆಟ್ಟಿ ಅಣ್ಣನವರನ್ನು ಚಿನ್ನರು ಪುಷ್ಪ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ
ವಿದ್ಯಾರ್ಥಿಗಳ ಇಂದಿನ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಶೇಖರ್ ಶೆಟ್ಟಿ ಮಾಮನವರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರೇಬೆಟ್ಟುಗುತ್ತು ಸುಂದರಿ ಶೆಟ್ಟಿ ಹಾಗೂ ಬಾಲ್ಕಟ್ಟ ಮನೆ ಪುಟ್ಟಿ ಶೆಟ್ಟಿ ಅವರ ಪುತ್ರನಾಗಿ 1966ರಲ್ಲಿ ಜನಿಸಿದರು. ಮಾಮನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೆಟ್ಟು ಇಲ್ಲಿ ಪೂರೈಸಿ ತಮ್ಮ ಮುಂದಿನ ಶಿಕ್ಷಣವನ್ನು ಪುಣೆಯ ಕರ್ನಾಟಕ ಹೈಸ್ಕೂಲ್ನಲ್ಲಿ ಪಡೆದರು. ತಂದೆಯ ಅನಾರೋಗ್ಯದ ಕಾರಣ 1983ರಲ್ಲಿ ವಿದ್ಯಾಭ್ಯಾಸವನ್ನು ತ್ಯಜಿಸಿ ಮರಳಿ ತಮ್ಮ ಊರಿಗೆ ಬಂದು ಸಾಗುವಳಿ ಮಾಡುವುದು ಅನಿವಾರ್ಯವಾದುದರಿಂದ ಬೇರೆ ಏನಾದರೂ ಸಂಪಾದನೆ ಬೇಕೆಂದು ಮಣಿಪಾಲದ ಉದಯವಾಣಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ರಾತ್ರಿ ಕೆಲಸಕ್ಕೆ ಸೇರಿದರು. ಹೀಗೆ 7 ವರ್ಷ ದುಡಿದರು. ಅದು ಅವರಿಗೆ ತೃಪ್ತಿಯನ್ನು ನೀಡಲಿಲ್ಲ. ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಮುಂಬೈಗೆ ಬಂದು ಸೇರಿದರು. ಇಲ್ಲಿ ಹಲವಾರು ಕಡೆ ಕೆಲಸ ಮಾಡಿ ದುಬೈಗೆ ಹೋಗಿ ಅಲ್ಲಿಯೂ 3 ವರ್ಷ ದುಡಿದು ಮರಳಿ ಬಂದು ತಮ್ಮದೇ ವ್ಯಾಪಾರವನ್ನು ಆರಂಭಿಸಿದರು. ಮಾಮ, ಈಗ ತಾವು ಥಾನೆ ಪರಿಸರದಲ್ಲಿ ಯಶಸ್ವಿ ಹೋಟೆಲಿಗರಾಗಿದ್ದೀರಿ. ಕಳೆದ 20 ವರ್ಷದಿಂದ ವರ್ತಕ್ ನಗರ ಕನ್ನಡ ಸಂಘದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಿರಿ. ಪರಿಸರದ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಪರ ಕಾರ್ಯ ಮಾಡುತ್ತಿದ್ದೀರಿ. ಮಾಮನವರ ಧರ್ಮಪತ್ನಿ ಮನೀಷಾ, ಒಬ್ಬನೇ ಮಗಳು ಮಹೇಶ್ವರಿ ಬಿಕಾಂ LLB ಮಾಡಿ ಉದ್ಯೋಗದಲ್ಲಿ ಇದ್ದಾರೆ. ಮಾಮ, ನಮ್ಮ ಇಂದಿನ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರಂಭಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಚಿನ್ನರಿಂದ ಗೌರವ. ಕೃತಜ್ಞತೆಗಳು. ಇಂದಿನ ಗೌರವಾನ್ವಿತ ಅತಿಥಿಯಾಗಿರುವಂತಹ ಶ್ರೀ ಶಿವಪ್ರಸಾದ್ ಪೂಜಾರಿ ಮಾಮ ಇವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇವರ ಪರಿಚಯವನ್ನು ಆರ್ಮೀಯಕ್ಕೆ ಮಾಡಿಕೊಡಬೇಕಾಗಿ ವಿನಂತಿ. ದುರ್ಲಭಂ ಮನುಷ್ಯ ಜನ್ಮಂ ಅಂದ ಹಾಗೆ ಮನುಷ್ಯ ಜನ್ಮ ಬಲು ದೊಡ್ಡದ್ದು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಇತ್ಯಾದಿ ರಂಗಗಳಲ್ಲಿ ಸೇವೆ ಸಲ್ಲಿಸಿದರೆ ಮನುಷ್ಯ ಜನ್ಮದ ಋಣವನ್ನು ಸ್ವಲ್ಪವಾದರೂ ತೀರಿಸಲು ಸಾಧ್ಯ. ಇದನ್ನು ಸತ್ಯವೆಂದು ನಿರೂಪಿಸಿಕೊಟ್ಟವರು ನಮ್ಮ ಇಂದಿನ ಅತಿಥಿಯಾಗಿರುವ ಪ್ರೀತಿಯ ಶಿವಪ್ರಸಾದ್ ಮಾಮನವರು. ಬಿಲ್ಲವ ಸಾಹಿತ್ಯ ಕಲಾವೇದಿಕೆ ಠಾಣೆ ಇದರ ಅಧ್ಯಕ್ಷರಾಗಿರುವ ಮಾಮನವರು ಥಾನೆ ಪರಿಸರದ ಓರ್ವ ಧಾರ್ಮಿಕ ಚಿಂತಕರು ಹಾಗೂ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಇದರ ರೂವಾರಿಗಳು ಆಗಿರುವರು. ಸದಾ ಕಲಾ ಆರಾಧಕರು, ಧಾರ್ಮಿಕ ಚಿಂತಕರು ಆಗಿರುವ ಇವರು ಸದಾ ಕಲೆಗೆ, ಕಲಾವಿದರಿಗೆ ಪ್ರೋತ್ಸಾಹಿಸಿ ಅವರ ಪಾಲಿನ ಕಾಮಧೇನುವೆಂದೇ ಪ್ರಸಿದ್ಧರು. ಗುಣ ಸರ್ವತ್ರ ಪೂಜ್ಯತೆ ಅನ್ನುವಂತೆ ನಯ ವಿನಯಗಳ ಸಾಕಾರ ಮೂರ್ತಿಯಾಗಿ ಸೌಮ್ಯ ಸ್ವಭಾವದಿಂದ ಹಿರಿಕಿರಿಯರ ಮನಸ್ಸನ್ನು ಗೆಲ್ಲಿರುವ ಮಾಮನವರು ಇವರು. ಒಂದಿನಿತೂ ಅಹಂ ಇಲ್ಲದ ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ಮಾಮನವರು ಖುಷಿ ಎಂಟರ್ಪ್ರೈಸಸ್ ಎಂಬ ಉದ್ಯಮವನ್ನು ಸ್ಥಾಪಿಸಿ ಉದ್ಯಮಿಯಾಗಿಯೂ ಚಿರಪರಿಚಿತರು. ಹಿರಿಕಿರಿಯರ ಮನಸ್ಸನ್ನು ಗೆಲ್ಲಿರುವ ಮಾಮನವರನ್ನು ನಮ್ಮ ಇಂದಿನ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಚಿನ್ನರಿಂದ ಗೌರವ. ಕೃತಜ್ಞತೆಗಳು. ಇಂದಿನ ಸಮಾರಂಭದ ಇನ್ನೋರ್ವೆ ಗೌರವಾನ್ವಿತ ಅತಿಥಿ ಶ್ರೀಮತಿ ಇಂದಿರಾ ಭಾಸ್ಕರ್ ಶೆಟ್ಟಿ ಚಿಕ್ಕಮ್ಮ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರ ಪರಿಚಯವನ್ನು ಶ್ರೀಗಂಧ ಗೌಡ ಮಾಡಿಕೊಡಬೇಕು.
ಆಗಮಿಸಬೇಕಾಗಿ ವಿನಂತಿ. ಇಂದಿನ ನಮ್ಮ ಚಿಣ್ಣರ ಬಿಂಬದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಇಂದಿರಾ ಭಾಸ್ಕರ್ ಶೆಟ್ಟಿ ಚಿಕ್ಕಮ್ಮನವರು ಮೂಲತಃ ಕಕ್ಕೆಮಜಲು ದೇರ್ಲಕಟ್ಟೆಯವರು. ತಮ್ಮ ಹುಟ್ಟೂರಿನ ಮ್ಯಾಂಗ್ಳೂರ್ ಬೇಸೆಂಟ್ ಕಾಲೇಜಿನಿಂದ BA ಪದವಿ ಹಾಗೂ ಮ್ಯಾಂಗ್ಳೂರ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದರು. ಕ್ರೀಡೆಯಲ್ಲಿ ಅತೀವ ಆಸಕ್ತಿ ಹೊಂದಿರುವ ಚಿಕ್ಕಮ್ಮನವರು ಬಂಟರ ಸಂಘ ಮುಂಬೈ ನಡೆಸಿದ ವಿವಿಧ ಥ್ರೋಬಾಲ್ ಪಂದ್ಯಗಳಲ್ಲಿ ಭಾಗವಹಿಸಿ ಕಳೆದ 12 ವರ್ಷಗಳಿಂದ ಟ್ರಾಫಿಯನ್ನು ಗೆದ್ದಿದ್ದಾರೆ. ಹಲವಾರು ಅಡುಗೆ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಮಕ್ಕಳಾದ ಶಾಲ್ಮಿ ವಿರಾಜ್ ಹೆಗಡೆ ಮತ್ತು ಶ್ರಾವ್ಯ ರಾಕೇಶ್ ಶೆಟ್ಟಿ ಅವರು ಕೆನಡಾದಲ್ಲಿ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಾ ಸಮಾಜಮುಖ ಸೇವೆಯನ್ನು ಸಲ್ಲಿಸುತ್ತಾ ಪತಿ ನಿವೃತ್ತ ವಿಜಯ ಬ್ಯಾಂಕ್ ಉದ್ಯೋಗಿ ನಿದ್ದೋಡಿ ಭಾಸ್ಕರ್ ಶೆಟ್ಟಿ ಅವರ ಜೊತೆ ಸುಖ ಸಂಸಾರವನ್ನು ನಡೆಸುತ್ತಿರುವ ಚಿಕ್ಕಮ್ಮನವರಿಗೆ ಚಿಣ್ಣರ ಬಿಂಬದ ನಮ್ಮ ಚಿಣ್ಣರಿಂದ ಗೌರವ. ಕೃತಜ್ಞತೆಗಳು ಚಿಣ್ಣರಿಗೆ. ಇನ್ನು ವೇದಿಕೆಯಲ್ಲಿ ನಮ್ಮವರೇ ಆದ ನಮ್ಮ ಶಿಬಿರ ವಲಯ ಮುಖ್ಯಸ್ಥೆ ಶ್ರೀಮತಿ ನೀತಾ ಶೆಟ್ಟಿ ಅಕ್ಕನವರು ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಚಿಣ್ಣರಿಂದ ಪುಷ್ಪ ಗೌರವ. ಇನ್ನು ಕೇಂದ್ರ ಸಮಿತಿಯಿಂದ ಆಗಮಿಸಿರುವಂತಹ ಶ್ರೀ ವಿಜಯ ಕೋಟ್ಯಾನ್ ಅಣ್ಣನವರು ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಾ ಚಿನ್ನರಿಂದ ಪುಷ್ಪ ಗೌರವ. ಕೃತಜ್ಞತೆಗಳು ಚಿನ್ನರಿಗೆ. ಈಗ ನಮ್ಮ ಶಿಬಿರ ಮುಖ್ಯಸ್ಥೆಯಾಗಿರುವಂತಹ ಶ್ರೀಮತಿ ವೀಣಾ ಪುತ್ರನ್ ಇವರನ್ನು ಚಿನ್ನರು ಪುಷ್ಪ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಶಿಬಿರದ ಸಾಂಸ್ಕೃತಿಕ ಮುಖ್ಯಸ್ಥೆ ಶ್ರೀಮತಿ ದಿವ್ಯಾ ಶೆಟ್ಟಿ ಇವರನ್ನು ನಮ್ಮ ಚಿನ್ನರು ಪುಷ್ಪ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಕೃತಜ್ಞತೆಗಳು ಚಿಣ್ಣರಿಗೆ. ಈಗ ಪ್ರಾಸ್ತಾವಿಕ ಭಾಷಣ ಶ್ರೀಮತಿ ಶೀಲಾ ಶೆಟ್ಟಿ ಚಿಕ್ಕಮ್ಮ ಇವರಿಂದ. ನಮಸ್ಕಾರ. ಹೊರನಾಡಿನಲ್ಲಿ ನಿಸ್ವಾರ್ಥವಾಗಿ ನಾಡು ನುಡಿಯ ಸೇವೆಯನ್ನು ಸಲ್ಲಿಸುತ್ತಾ ನಮ್ಮ ನಾಡಿನ ಸಂಸ್ಕಾರ ಸಂಸ್ಕೃತಿಯನ್ನು ಚಿಣ್ಣರ ಮೂಲಕ ರೂಪಿಸುತ್ತಾ ಪ್ರಸ್ತುತ ಉಪನಗರಗಳಲ್ಲಿ ಮನೆಮಾತಾಗಿರುವ ಸಂಸ್ಥೆಯೇ ಚಿಣ್ಣರ ಬಿಂಬ. ಚಿಣ್ಣರ ಬಿಂಬವು ಒಂದು ಕೇವಲ ಸಂಸ್ಥೆಯಾಗಿರದೆ ಒಂದು ವಿಶ್ವವಿದ್ಯಾಲಯವಾಗಿ ರೂಪುಗೊಂಡಿದೆ ಅನ್ನುವುದು ಸಂತಸದ ವಿಷಯ. ನಮ್ಮ ಆದಿಶಕ್ತಿ ಮಾಜಿವಾಡ ಶಿಬಿರವು ಕಳೆದ 8 ವರ್ಷಗಳಿಂದ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ಮಕ್ಕಳಿಗೆ ಕನ್ನಡ ಕಲಿಸುತ್ತಿದ್ದು, ಮಕ್ಕಳ ಸೂಕ್ತ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ